ಇದು AR ಮಣಿಕಾಂತ್ ಅವರು ಬರೆದಿರುವಂತಹ ಒಂದು ಕತೆ. ನನಗೆ ಬಹಳ ಇಷ್ಟ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಕೆಲವೊಮ್ಮೆ ನಾವು ನಂಬಿಕೆಯನ್ನು ಬಹಳ ಬೇಗ ಕಳ್ಕೊಂಡು ಬಿಡ್ತೀವಿ. ಆದರೆ ನಂಬಿಕೆ ಅನ್ನುವಂಥದ್ದು ಭಗವಂತನ ಮೇಲೆ ಇದ್ದರೆ ಒಂದಲ್ಲ ಒಂದು ದಿನ ಅದು ನಮಗೆ ಏನು ಕೊಡುತ್ತೆ ಅನ್ನೋದನ್ನು ಈ ಕತೆ ನಮಗೆ ಹೇಳುತ್ತೆ. ಒಂದು ದಿನ ಒಬ್ಬಾಕೆ ಒಂದು ಘಾಟ್ ಸೆಕ್ಷನ್ನಲ್ಲಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಅವಳು ಕಾರಲ್ಲಿ ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗುವಂತಹ ಸಮಯ ಅದು. ಹೀಗಿರುವಾಗ ಘಾಟ್ ಸೆಕ್ಷನ್ನಲ್ಲೇ ಅವಳ ಕಾರು ಕೆಟ್ಟು ನಿಲ್ಲುತ್ತೆ. ಒಬ್ಬಳೇ ಬೇರೆ, ಹೆದರಿಕೆ ಇದೆ, ಜೊತೆಗೆ ಏನಾಗುತ್ತೋ ಅನ್ನುವಂಥ ಭಯ. ಇನ್ನೇನು ಸ್ವಲ್ಪ ಹೊತ್ತಾದರೆ ಕತ್ತಲಾಗುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡೋದು? ವೆಹಿಕಲ್ಗಳೇನೋ ಸಿಕ್ಕಾಪಟ್ಟೆ ಓಡಾಡ್ತಾ ಇವೆ ಘಾಟ್ ಸೆಕ್ಷನ್ನಲ್ಲಿ. ಆದರೆ ಒಬ್ಬಳು ಮಹಿಳೆ ಇದ್ದಾಗ ಯಾವ ರೀತಿ ಇರುತ್ತೆ ವಾತಾವರಣ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ? ಹೀಗಿರುವಾಗ ಅವಳು ಅದೇ ಯೋಚನೆಯಲ್ಲಿ ಇನ್ನೇನು ಮಾಡೋದು ಅಂತ ಹೇಳಿ ದಾರಿಯಲ್ಲಿ ಯಾರದಾದ್ರೂ ಹೆಲ್ಪ್ ಸಿಗುತ್ತಾ ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಅವಳಿಗೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾರೆ. ಇದು ಮೆಕ್ಯಾನಿಕ್ ಮಂಜಣ್ಣ ಅಂತ. ಇವ್ರಿಗೆ ನೀವು ಕಾಲ್ ಮಾಡಿದರೆ ಇವರು ಹತ್ತಿರದಲ್ಲೇ ಇದ್ದಾರೆ, ಕೇವಲ ಒಂದು 10-15 ಕಿಲೋಮೀಟರ್ನಷ್ಟು ದೂರ, ಖಂಡಿತ ಅವ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸರಿ ಅಂತ ಹೇಳಿ ಆ ನಂಬರ್ಗೆ ಕಾಲ್ ಮಾಡಿದಾಗ ಅಲ್ಲಿ ಮೆಕ್ಯಾನಿಕ್ ಮಂಜಣ್ಣ ಫೋನ್ ರಿಸೀವ್ ಮಾಡ್ತಾರೆ. ಆಕೆ ಹೇಳ್ತಾಳೆ, ನನ್ನ ಪರಿಸ್ಥಿತಿ ಈ ರೀತಿ ಇದೆ, ಘಾಟ್ ಸೆಕ್ಷನ್ ಬೇರೆ, ಗಾಡಿ ಕೆಟ್ಟು ನಿಂತಿದೆ, ಇನ್ನೇನು ಕತ್ತಲಾಗುತ್ತೆ, ನನಗೆ ಭಯ ಬೇರೆ ಆಗ್ತಾ ಇದೆ, ಒಂದು ಸಹಾಯ ಮಾಡ್ಬೋದಾ, ನೀವು ತಕ್ಷಣ ಬರ್ಬೋದಾ ಅಂತ ಕೇಳ್ತಾಳೆ. ಆತ, ನೀವೆಲ್ಲಿದ್ದೀರೋ ಅಲ್ಲೇ ಇರಿ, ನನಗೊಂದು 15-20 ನಿಮಿಷ ಕೊಡಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ. ಸರಿ ಅಂತ ಹೇಳಿ ಕಾಯ್ತಿದ್ದಾಳೆ. ಕತ್ಲಾಗುತ್ತೆ, ಇವನು ಬರ್ತಾನೋ ಬರೋದಿಲ್ವೋ, ಇವನನ್ನು ನಂಬಿ ನಾನು ವೆಯ್ಟ್ ಮಾಡ್ಬೋದಾ ಅನ್ನುವಂಥ ಯೋಚನೆ ಎಲ್ಲ ಕಾಡ್ತಾ ಇರುವಷ್ಟರ ಹೊತ್ತಿಗೆ ಅವನು ಹೇಳಿದಂತಹ 20 ನಿಮಿಷ ಮುಗ್ದಿರುತ್ತೆ. ಅಲ್ಲಿ ಮೆಕ್ಯಾನಿಕ್ ಹಾಜರಿರ್ತಾನೆ. ಇವಳ ಕಾರಿನ ಒಂದು ರಿಪೇರಿ ಆಗುತ್ತೆ. ಆಮೇಲೆ ಆಕೆ ಹೊರಡುವಾಗ ಅವನಿಗೆ ನೀವು ಎಷ್ಟಾಯಿತು ಅಂತ ಕೇಳಿದಾಗ ಅವನು ಹೇಳೋದಿಲ್ಲ. ಸರಿ, ಇದನ್ನು ತಗೊಳ್ಳಿ ಅಂತ ಹಣ ಕೊಡೋದಕ್ಕೆ ಹೋದಾಗ, ಇಲ್ಲ, ನಾನಿದನ್ನು ನಿಮಗೆ ನನ್ನ ಕಡೆಯಿಂದ ಸಹಾಯ ಅಂತ ಮಾಡೋದಕ್ಕೆ ಬಂದೆ, ಆದರೆ ನಾನು ಕೆಲಸ ಅಂತ ಮಾಡಿದ್ದಲ್ಲ, ಹಾಗಾಗಿ ನೀವೇನಾದರೂ ನನಗೆ ಕೊಟ್ಟಿದ್ದನ್ನು ನಾನು ತಗೊಂಡ್ರೆ ಆ ಸಹಾಯ ಮಾಡಿದಂತಹ ಒಂದು ಪುಣ್ಯ ಏನಿದೆ ಅದು ನನಗೆ ಸಿಗೋದಿಲ್ಲ. ನನಗೆ ಆ ಸಹಾಯ ಮಾಡಿದ್ರಲ್ಲೇ ಖುಷಿ ಇದೆ. ನಾನು ಖಂಡಿತ ನಾನು ಮಾಡಿದಂಥ ಕೆಲಸಕ್ಕೆ ಹಣ ತಗೋತೇನೆ. ಆದರೆ ಈಗ ನಿಮಗೆ ಮಾಡಿದ್ದು ನಾನು ಕೆಲಸ ಅಂತ ಮಾಡಲಿಲ್ಲ, ದಯವಿಟ್ಟು ನೀವು ತಪ್ಪು ತಿಳ್ಕೋಬೇಡಿ. ಹಾಗೆ ಒಂದು ವೇಳೆ ನಿಮಗೆ ಕೊಡಲೇಬೇಕು ಅಂತ ಅನಿಸಿದರೆ ಇದೇ ಒಂದು ಹಣವನ್ನು ಯಾರಾದರೂ ತುಂಬ ಕಷ್ಟದಲ್ಲಿರೋರು, ಅಗತ್ಯ ಇರೋರು ಅಂತ ಕಂಡ್ರೆ ಅವರಿಗೆ ಇದನ್ನು ಕೊಟ್ಬಿಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಕೆಗೆ ಆಶ್ಚರ್ಯ ಆಗುತ್ತೆ, ಇಂಥ ಮನುಷ್ಯರು ಇದ್ದಾರಾ ಈಗಿನ ಕಾಲದಲ್ಲಿ ಅಂತ. ಸುಮ್ಮನಾಗ್ತಾಳೆ. ಆದರೆ ಆ ದಿನ ಆಕೆಯ ಪಾಲಿಗೆ ಆ ಕಾರು ರಿಪೇರಿ ಆದದಿದೆ ಅಲ್ವಾ, ಅದು ಅವಳಿಗೆ ಎಷ್ಟೊಂದು ದೊಡ್ಡ ವಿಷಯವಾಗಿತ್ತು ಅಂತ ಹೇಳಿದ್ರೆ, ಅವಳ ಕಾರಲ್ಲಿ ಅವಳ ಮದುವೆಯಾಗುವಂಥ ಹುಡುಗ ಸೈನ್ ಮಾಡಿ ಇಟ್ಟಿದ್ದಂತಹ ಒಂದಿಷ್ಟು ಚೆಕ್ಗಳಿದ್ವು. ಅವನಿಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿ ಇವಳ ಹತ್ರ ಆ ಚೆಕ್ಕನ್ನು ಕಳಿಸ್ಕೊಡ್ತಾ ಇದ್ದ. ಅವನ ಕಂಪನಿಗೆ ಸಂಬಂಧಪಟ್ಟಂಥ ಚೆಕ್ಕು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚೆಕ್ಗಳು. ಇಂತಹ ಒಂದು ಟೈಮಲ್ಲಿ ಎಲ್ಲಾದರೂ ಯಾರಾದರೂ ಒಬ್ಬರು ಬಂದು ಅಲ್ಲಿ ಏನಾದರೂ ಆಗ್ಬೋದಿತ್ತಲ್ವಾ, ಅಂತಹ ಸಿಚುವೇಶನ್ನಲ್ಲಿ ಆಪತ್ಬಾಂಧವನ ರೀತಿಯಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವನಿಗೆ ಮನಸಾರೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾಳೆ. ಹೀಗೆ ಆ ಘಾಟ್ ಸೆಕ್ಷನ್ ಮುಗ್ದು ಸ್ವಲ್ಪ ಮುಂದೆ ಬಂದಾಗ ಒಂದು ಚಿಕ್ಕ ರೆಸ್ಟೋರೆಂಟ್ ಕಾಣಿಸುತ್ತೆ. ಅಂತಂದರೆ ನಿಮ್ಗೆ ಗೊತ್ತಿದೆ, ರಸ್ತೆ ಬದಿಯಲ್ಲಿನ ಒಂದು ದೋಸೆ ಮಾಡುವಂತಹ ಒಂದು ಚಿಕ್ಕ ಹೋಟೆಲ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಒಬ್ಳು ಮಹಿಳೆ ದೋಸೆ ಮಾಡ್ತಾ ಇರ್ತಾಳೆ. ಇವ್ರು ಹೋಗಿ ಅಲ್ಲಿ ದೋಸೆ ಆರ್ಡರ್ ಮಾಡಿ ಅಲ್ಲಿ ದೋಸೆಯನ್ನು ತಿಂತಾರೆ. ಆ ಮಹಿಳೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳು ಫೋನಲ್ಲಿ ಮಾತಾಡ್ತಾ ಇರೋದು ಈಕೆ ಕೇಳಿಸ್ತಾ ಇರುತ್ತೆ. ಅಲ್ಲಿ ಆಕೆಯ ಅಮ್ಮ ಅಂತ ಅನ್ಸುತ್ತೆ. ಕಾನ್ವರ್ಸೇಷನ್ ಹೀಗಿರುತ್ತೆ, ಇಲ್ಲಮ್ಮ, ಇನ್ನೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ನಾಳೆನೇ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ, ಆದರೆ ಯಾಕೋ ದುಡ್ಡು ಹೊಂದಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಗಂಡ ಏನಾದರೂ ಅರೇಂಜ್ಮೆಂಟ್ ಮಾಡ್ತಾರಾ ಅಂತ ನೋಡಬೇಕು, ದೇವ್ರಿದಾನೆ ಅಮ್ಮ ಅಂಥೇಳಿ ತುಂಬ ಬೇಜಾರಲ್ಲಿ ಹೇಳ್ತಾ ಇರೋದು ಕೇಳಿಸಿದಾಗ ಇವಳಿಗನ್ಸುತ್ತೆ, ಪಾಪ ಆಕೆ ಎಷ್ಟು ಕಷ್ಟ ಇರ್ಬೋದೇನೋ ಅಂತ. ಕವರಲ್ಲಿ ಒಂದಿಷ್ಟು ದುಡ್ಡನ್ನು ಹಾಕಿ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಇವಳ ಹತ್ರ ಬಂದು ಎಷ್ಟಾಯಿತು ಅಂತ ಕೇಳ್ತಾಳೆ. ಆಕೆ ಎಷ್ಟಾಯಿತು ಅಂತ ಹೇಳಿ ಅವಳಿಗೆ ಇವಳು ಕೊಟ್ಟು ವಾಪಸ್ ಚೇಂಜ್ ತಗೊಳ್ಳಿ ಅಂತ ಹೇಳುವಷ್ಟರೊಳಗಡೆ ಇವಳು ಅಲ್ಲಿ ಹೊರಟೋಗಿ ಆಗಿತ್ತು ಕಾರನ್ನು ಹತ್ತಿ. ಏನು ಹೇಳೋದಕ್ಕೆ ಹೋಗೋದಿಲ್ಲ ಆಕೆ. ಇವಳಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಮೇಡಮ್ ಚೇಂಜ್ ತೊಗೊಂಡೇ ಹೋದ್ರು ಅಂತ ಹೇಳಿ ನೋಡುವಷ್ಟೊತ್ತಿಗೆ ಟೇಬಲ್ ಹತ್ರ ಒಂದಿಷ್ಟು ಹಣ ಕವರ್ ಒಳಗಡೆ ಇರೋದು ಮತ್ತು ಒಂದು ಲೆಟರ್ ಕಾಣಿಸುತ್ತೆ. ಇದೇನಿದು ಆಶ್ಚರ್ಯ ಅಂತ ಹೇಳಿ ಅದನ್ನು ತಗೊಂಡು ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ
ರಾತ್ರಿ ಗಂಡ ಮನೆಗೆ ಬರ್ತಾನೆ. ಗಂಡ ಮನೆಗೆ ಬಂದು ಊಟ ಮಾಡಿ ಮಲಗಿದಾಗ ಕೇಳ್ತಾಳೆ, ರೀ ಎಲ್ಲಾದರೂ ದುಡ್ಡು ಅಡ್ಜಸ್ಟ್ ಆಯಿತಾ, ಸ್ಕ್ಯಾನಿಂಗ್ ಮಾಡೋದಕ್ಕೆ ಹೋಗಬೇಕಲ್ಲ ನಾಳೆ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ಕಣೆ, ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದೆ, ಆದರೆ ಅಡ್ಜಸ್ಟ್ ಆಗಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ, ಆ ದೇವರು ನಮಗೆ ಅಂತ ಕಳಿಸ್ಕೊಟ್ಟಿದ್ದಾನೆ ನೋಡಿ ಹಣ, ಜೊತೆಗೆ ಒಂದು ಲೆಟ್ರು ಕೂಡ ಇದೆ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಆ ಲೆಟ್ರನ್ನ ಗಂಡನ ಕೈ ಕೊಡ್ತಾಳೆ. ಅವನು ಆ ಲೆಟ್ರನ್ನ ಓದ್ತಾನೆ. ಅದರಲ್ಲಿ, ನಾನು ಇವತ್ತು ದಾರಿಲಿ ಹೋಗ್ತಾ ಇದ್ದಾಗ ಒಂದು ಕಾರ್ ಕೆಟ್ಟೋಯ್ತು. ಆಗ ಮೆಕ್ಯಾನಿಕ್ ಮಂಜಣ್ಣ ಅನ್ನುವಂಥ ವ್ಯಕ್ತಿ ಬಂದು ಸಹಾಯ ಮಾಡ್ತಾನೆ. ಸಹಾಯದ ಬದಲಿಗೆ ಅವನು ಹಣ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಂತರ ನಿಮಗೆ ಕೊಡಲೇಬೇಕು ಅಂತ ಅನಿಸಿದರೆ, ನನಗೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಹಣವನ್ನು ತುಂಬ ಕಷ್ಟ ಇರೋರಿಗೆ ಕೊಡಿ ಅನ್ನುವಂತಹ ಒಂದು ಮಾತನ್ನು ಅವನು ಹೇಳ್ದ. ನಾನು ದಾರಿಲಿ ಬರ್ತಾ ಇರಬೇಕಾದ್ರೆ ನಿಮ್ಮನ್ನು ನೋಡಿದೆ, ನನಗಿಂತ ಜಾಸ್ತಿ ನಿಮಗೆ ಹಣದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಆ ವ್ಯಕ್ತಿ ಏನಿದ್ದಾನೆ, ಆ ಮೆಕ್ಯಾನಿಕ್, ಅವನು ಹೇಳಿದಂಥ ಮಾತನ್ನು ನಾನಿಲ್ಲಿ ಪಾಲಿಸ್ತಾ ಇದ್ದೇನೆ ಅಂತ. ಹೆಸರು ಇರೋದಿಲ್ಲ. ಆ ಲೆಟ್ರನ್ನ ಓದ್ತಾ ಮೆಕ್ಯಾನಿಕ್ ಮಂಜಣ್ಣನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಗೊತ್ತಾಯ್ತಾ? ಅದೇ ಮೆಕ್ಯಾನಿಕ್ ಮಂಜಣ್ಣ, ಅವನ ಹೆಂಡತಿಯೇ ಈಕೆ. ಇವನು ಸಹಾಯ ಅಂತ ಮಾಡಿರ್ತಾನೆ, ಯಾವುದೇ ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಆದರೆ ಅವನು ಮಾಡಿದಂತಹ ಸಹಾಯ ಯಾವ ರೂಪದಲ್ಲಿ ವಾಪಸ್ ಬಂತು ಅನ್ನೋದನ್ನು ನೋಡಿದ್ರೆ ಮೈ ಜುಮ್ಮ ಅನಿಸುತ್ತೆ ಅಲ್ವಾ? ಹೌದು, ನಿಜವಾಗಿ ನಡೆದಂತಹ ಇಂತಹ ಅದೆಷ್ಟೋ ವಿಚಾರಗಳು ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಹೀಗೂ ಆಗತ್ತಾ ಅನ್ನುವಂತಹ ಒಂದು ಯೋಚನೆಗಳು ನಮ್ಮಲ್ಲಿ ಮೂಡುತ್ತೆ. AR ಮಣಿಕಾಂತ್ ಅವರು ಬರೆದಂಥ ಬರಹಗಳು ಅಂತಂದ್ರೇ ಹಾಗೆ ಓದಿಸ್ಕೊಂಡು ಹೋಗುತ್ತೆ. ಅದು ಜೊತೆಗೆ ಕಣ್ಣಂಚಲ್ಲಿ ಆ ಕಣ್ಣೀರು ಅಲ್ಲೇ ಸ್ಟೋರ್ ಆಗಿಬಿಡುತ್ತೆ. ಕೆಲವರಿಗೆ ಅವರ ಒಂದು ಜೀವನದ ವಿಚಾರಗಳು ನೆನಪಾಗ್ಬೋದು, ಮತ್ತು ಕೆಲವರಿಗೆ ಹೌದಾ ಈ ಕಲಿಯುಗದಲ್ಲಿ ಹೀಗೂ ಆಗುತ್ತಾ ಅನ್ನುವಂಥ ಭಾವನೆಗಳು ಮೂಡ್ಬೋದು. ಏನೇ ಆದರೂ ಅದ್ಭುತವಾದಂತಹ ಬರಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಓಕೆನಾ? ನಮಸ್ಕಾರ. ನಾನು ನಿಮ್ಮ RJ ನಾಯನ.